ಬಿಗ್ ಬಾಸ್ ಮುಗಿದು 2 ತಿಂಗಳಾಯಿತು. ಆದರೆ ಬಿಗ್ ಬಾಸ್ ಸ್ಪರ್ಧಿಗಳ ಜಟಾಪಟಿ ಮಾತ್ರ ಹೊರಗಡೆ ಬಂದ ಮೇಲೂ ನಡೀತಿರುವಂಥದ್ದು. ಈಗ ಸತೀಶ್ ಅವರು ಬಿಗ್ ಬಾಸ್ ರಜತ್ ಮೇಲೆ ಒಂದಷ್ಟು ದೂರನ್ನು ಕೊಟ್ಟಿರುವಂಥದ್ದು. ಜೊತೆಗೆ ರಜತ್ ಅವ್ರ ಮೇಲೆ ಇನ್ನೊಂದು ದೂರು ಕೂಡ ದಾಖಲಾಗಿದೆ ಸತೀಶ್ ಅವರ ಫ್ರೆಂಡ್ ಗಿರೀಶ್ ಅವರಿಂದ. ಸೊ ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸತೀಶ್ ಅವರೇ ನಮ್ಮ ಜೊತೆ ಸಿಕ್ಕಿದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ, ಅವ್ರೇನು ಹೇಳ್ತಾರೆ ಅಂತ. ಸರ್ ನಮಸ್ತೆ. ಈಗ ರಜತ್ ಅವ್ರ ಮೇಲೆ ನೀವೊಂದು ದೂರನ್ನು ಕೊಟ್ಟಿದ್ದೀರಾ ಚಾಮರಾಜಪೇಟೆ ಪೊಲೀಸ್ ಸ್ಟೇಷನಲ್ಲಿ. ಸೊ ಯಾಕೆ, ಏನಾಯಿತು, ಯಾವ ಕಾರಣಕ್ಕಾಗಿ ನೀವು ದೂರನ್ನು ಕೊಟ್ಟಿರುವಂಥದ್ದು ಅಂತ? ಮೇಡಮ್, ಇವಾಗ ಆಚೆ ಬಂದ ಮೇಲೆ ನನಗೆ ವೈರಲ್ ಸ್ಟಾರ್ ಅಂತಲೇ ಅವಾರ್ಡ್ ಬಂದಿದೆ. ಅಂದರೆ ಸೀಸನ್ 1ಇಂದ 12ವರೆಗೂ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ. ಅಂದರೆ ಯಾರೇ ಸೋತಿರೋರಾಗಿರ್ಬೋದು, ಗೆದ್ದಿರೋರಾಗಿರ್ಬೋದು, ಅವ್ರಿಗಿಂತ ಎಲ್ಲರಿಗಿಂತ ನಾನು ಫೇಮಸ್ ಆಗ್ತೀನಿ ಅಂತ. ಯಾಕಂದ್ರೆ ನಂಗೆ ಇಲ್ಲಿ ಕೊಟ್ಟರು ಹುಲಿ ಮಾಡೋದು ಗೊತ್ತು, ₹1 ಕೊಟ್ಟರು 1 ಕೋಟಿ ಮಾಡೋದು ಗೊತ್ತು, ಒಂದು ಭಿಕ್ಷುಕನ ಕೊಟ್ಟರು ರಾತ್ರೋರಾತ್ರಿ ಅವನ್ನ ಫೇಮಸ್ ಮಾಡೋದು ಗೊತ್ತು. ಅದು ನನ್ನ ವೈಯಕ್ತಿಕ, ನನ್ನ ಸ್ಟೈಲ್. ಅಂದರೆ ನಾನು ಏನು ಮಾಡಿದ್ರು ಟ್ರೆಂಡ್ ಆಗ್ತಾ ಇದೆ, ನಾನು ಏನು ಮಾಡಿದ್ರು ನ್ಯೂಸ್ ಆಗ್ತಾ ಇದೆ. ಇವ್ರಿಗೆ ಅದು ತಡೆಯೋಕ್ಕಾಗ್ತಾ ಇಲ್ಲ. ಅಂದರೆ ಇವರು ಇಷ್ಟು ವರ್ಷ 2 ಸಲ ಹೋಗಿ ಬಂದರು, ಏನೇ ಮಾಡಿದ್ರು ನನ್ನಷ್ಟು ಹೆಸರು ಮಾಡೋಕ್ಕಾಗ್ತಾ ಇಲ್ಲ, ನನ್ನಷ್ಟು ಫಂಕ್ಷನ್ಗೆ ಅವ್ರನ್ನ ಕರೀತಾ ಇಲ್ಲ. ಆಮೇಲೆ ನನಗೆ ವ್ಯೂಸೂ ಹೈಯೆಸ್ಟ್ ಬರ್ತಾ ಇದೆ, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರ್ತಾ ಇದೆ. ನನಗೆ ಯಾರ್ಯಾರು ಗುಡ್ ಕಮೆಂಟ್ ಮಾಡ್ತಾರೆ, ಆಮೇಲೆ ನಂದನ್ನು ಯಾರು ರೀಲ್ ಮಾಡ್ತಾರೆ, ಅವ್ರ ಮನೆಗಳಿಗೆಲ್ಲ ಹೋಗಿ, ಆಮೇಲೆ ನನ್ನ ಜೊತೆ ಯಾರ್ಯಾರು ಓಡಾಡ್ತಾರೆ ಅವ್ರ ಮನೆಗಳಿಗೆಲ್ಲ ಹೋಗಿ ಅವ್ರಿಗೆ ಅಟ್ಯಾಕ್ ಮಾಡಿ ಅವ್ರ ಕಾರ್ದೆಲ್ಲ ಫೋಟೋನ ಹೊಡೆದ್ಬಿಟ್ಟು, ಅಂದರೆ ನೀವು ಫೋನ್ ಎತ್ತಿಲ್ಲ ಅಂದರೆ ಇವಾಗ ಮನೆ ಒಳಗೆ ನುಗ್ಗಿ ನಮ್ಮ ಹುಡುಗರನ್ನ ಬಿಡ್ತೀನಿ, ಹೊಡಿತೀನಿ ಅನ್ನೋ ಥರ ಬೆದರಿಕೆ ಇದೆಲ್ಲ. ಆಮೇಲೆ ಕಾಲು ಮಾಡಿ ಬಾಯಿಗೆ ಬಂದಂಗೆಲ್ಲ ಬೈದು ಆ ಥರ ಎಲ್ಲ ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ಅದು ಬಿಟ್ಟು ಲೇಡೀಸ್ಗಳಿಗೆ ನಂದು ಯಾರು ರೀಲ್ ಮಾಡಿರ್ತಾರೆ ಅವ್ರಿಗೆ ಅವ್ನದ್ದು ಯಾಕೆ ರೀಲ್ ಮಾಡ್ತೀರಾ, ಅವನ್ನ ಯಾಕೆ ಬೆಳೆಸ್ತೀರಾ, ನೀವು ಮಾಡಬೇಡಿ, ಹಂಗೆ ಹಿಂಗೆ ಅಂತ ಇವನು ಬೈದಿದ್ದಾನೆ ಆ ಲೇಡಿಗೆ. ಅವ್ರು ಬಂದ್ಬಿಟ್ಟು ರಾತ್ರೋರಾತ್ರಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಂತ ಅವರೂ ಇದ್ದರು. ಅಂದರೆ ಅವ್ರಿಗೆ ಏನು ಮಾಡಿದ್ದಾನೆ, ಫಾಲೋ ಮಾಡ್ಕೊಂಡು ಹೋಗೋದು, UB ಸಿಟಿಗೆ ಫಾಲೋ ಮಾಡ್ಕೊಂಡು ಹೋಗೋದು, ಮಿಸ್ಬಿಹೇವ್ ಮಾಡೋದು, ಅವ್ರಿಗೆ ಫ್ಲರ್ಟ್ ಮಾಡೋದು, ಆ ಥರ ಎಲ್ಲ ಮೆಸೇಜಸ್ ಮಾಡಿದ್ದಾನೆ. ಆದರೆ ಆ ಮೆಸೇಜಸ್ ನನಗಿನ್ನೂ ಬಂದಿಲ್ಲ. ಅವರು ಕಂಪ್ಲೇಂಟ್ ಕೊಡೋಕ್ಕೆ ಅವರು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನನಗೆ ಸ್ಕ್ರೀನ್ಶಾಟ್ ಕಳಿಸಿದ್ದಾರೆ. ಅದರಲ್ಲಿ ಏನೇನಿದೆ ಅಂದರೆ, ಅವರು ಸತೀಶ್ ಯಾಕೆ ಮಾಡ್ತಾ ಇದೆಯಾ, ಅವ್ನು ಫ್ರಾಡು, ಅವನ್ನ ಬೆಳೆಸಬೇಡ ಅಂತ ಮೆಸೇಜ್ ಮಾಡಿದ್ದಾರೆ. ಅದಕ್ಕೆ ಅವರು ಒಂದೇ ಕ್ವಶನ್ ಕೇಳಿದ್ದಾರೆ, ನೀವ್ಯಾಕೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಬೋಣಿ ಫಸ್ಟ್ ಇಂಟರ್ವ್ಯೂ ನೀವೇ ಯಾಕೆ ಅವ್ರದ್ದು ಫಸ್ಟ್ ಮಾಡಿದ್ದೀರಾ ಅಂತ ಅವ್ರಿಗೆ ಕ್ವಶನ್ ಕೇಳಿದ್ದಾರೆ. ಅವ್ರು ಅದಕ್ಕೆ ಏನು ಆನ್ಸರ್ ಮಾಡಿದ್ದಾರೆ ಅಂದರೆ, ಅವ್ರದ್ದು ಮಾನ ಮರ್ಯಾದೆ ಕಳಿಯೋಕ್ಕೆ ನಾನು ಕರೆಸಿದ್ದು. ಅವ್ರು ಅಂದ್ಕೊಂಡಿದ್ದಾರೆ ಅವ್ರು ಗುಡ್ಡಾಗಿ ನಾನು ಇಂಟರ್ವ್ಯೂ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಾರೆ. ನಾನು ಬ್ಯಾಡಾಗಿ ಇಂಟರ್ವ್ಯೂ ಮಾಡೋಕ್ಕೆ ನಾನು ಕರೆಸಿರೋದು. ಅದನ್ನು ಸರಿಗೆ ನೋಡಿ ಅವ್ನು ಹೆಂಗೆ ಕ್ಯಾಕೂರು ಸುಗಿದಿದ್ದೀನಿ, ಅವನ್ನ ಅವಮಾನ ಮಾಡಿದ್ದೀನಿ ಅಂತ. ಆದರೆ ಅವ್ರ ಇಂಟೆನ್ಷನ್ನು, ಆಮೇಲೆ ನನಗೆ ಅವ್ರ ಪರಿಚಯನೇ ಇಲ್ಲ, ಅವ್ರ ನಂಬರ್ ಇತ್ತು ಹೊರತು ನಾನು ಒಂದು ದಿವಸನೂ ಮಾತಾಡಿರಲಿಲ್ಲ, ಫೇಸ್ ಟು ಫೇಸ್ ಒಂದು ಫಂಕ್ಷನಲ್ಲೂ ಸಿಕ್ಕಿರಲಿಲ್ಲ, ಹಾಯ್ ಬಾಯ್ ಫ್ರೆಂಡ್ಸು ಅಲ್ಲ ನಾವು. ಯಾಕಂದರೆ ಬಿಗ್ ಬಾಸಲ್ಲೂ ನಾನು ಆಚೆ ಬಂದ ಮೇಲೆ ಅವ್ರು ಒಳಗೆ ಬಂದಿದ್ದು ತಿರ್ಗಾ ಆ ಥರ. ಅದರಿಂದ ವೇದಿಕೆಯಲ್ಲಿ ಒಂದು ಸಲ ಬಂದಿದ್ರು ಅಷ್ಟೇ, ಅಲ್ಲೊಂದು ಸಲ ಮಾತಾಡ್ಸಿರೋದಷ್ಟೇ. ಅದು ಬಿಟ್ಟು ಆಚೆ ಬಂದ ಮೇಲೆ ಇವ್ರು ಏನು ಮಾಡಿದ್ದಾರೆ, ಎಲ್ಲರಿಗೂ ಕೇಳಿದ್ದಾರೆ ಯಾರ್ದು ಇಂಟರ್ವ್ಯೂ ಮಾಡಿದ್ರೆ ಜಾಸ್ತಿ ನ್ಯೂಸ್ ಆಗುತ್ತೆ, ವೈರಲ್ ಆಗುತ್ತೆ, ಆಮೇಲೆ ವ್ಯೂಸ್ ಆಗುತ್ತೆ, ಫಾಲೋವರ್ಸ್ ಜಾಸ್ತಿ ಬರ್ತಾರೆ ಅಂತ. ಎಲ್ಲರೂ ಓಟ್ ಹಾಕಿದ್ದಾರೆ, ಸತೀಶ್ ಕ್ಯಾಡ ಬಾಂಬ್ಸ್ ಮಾಡು, ನಿಂದು ಯೂಟ್ಯೂಬ್ ಚಾನಲ್ ಕ್ಲಿಕ್ ಆಗಿಬಿಡುತ್ತೆ ಅಂತ. ಅದಕ್ಕೆ ಒಂದಿನ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು, ನಾನು ರಜತ್ ಅಂತ ಬಿಗ್ ಬಾಸಿಂದ ಈ ಥರ ನಿಮ್ಮದು ಇಂಟರ್ವ್ಯೂ ಮಾಡಬೇಕಂತ ಇದ್ದೀನಿ ಅಂತ ಹೇಳ್ತಾರೆ. ಅದು ಓಪನಿಂಗ್ ಸೆರೆಮನಿನೇ, ಅಂದರೆ ಬೋಣಿನೇ ನಿಮ್ಮದು. ಸುದೀಪ್ ಸರ್ದು ನಾನು ವಿಡಿಯೋ ಮಾಡಿದ್ದೀನಿ, ಆದರೆ ಅವ್ರದ್ದು ಹಾಕಿದ್ರೂ ವ್ಯೂಸ್ ಬರೋದಿಲ್ಲ, ನಂದೇ ಹಾಕಬೇಕು ಅಂತ ಅವರು ಕರೆದುಬಿಟ್ಟು ಮಸಾಲಾ ರೆಸ್ಟೋರೆಂಟ್ ಅಂತ ಚಿಕ್ಕಲ್ಸಂದ್ರಲ್ಲಿರೋ ಒಂದು ಸ್ಟುಡಿಯೋ ಕರೀತಾರೆ. ಅವ್ರದ್ದೇ ಓನ್ ಅಂತ ಹೇಳ್ತಾರೆ. ಅದು ಸುಳ್ಳು, ಆದರೆ ಅದು ಪಾಪ ರೆಂಟಿಗೆ ತೊಗೊಂಡಿರ್ತಾರೆ. ಅವರು ಓನರ್ ತುಂಬ ಒಳ್ಳೆಯವರು. ಅವ್ರ ಹೆಸರು ಮಂಜಿತ್ತು ಅಂತಲೇ ಏನೋ ಇದೆ, ತುಂಬ ಒಳ್ಳೆಯವರು. ಅವರಿಂದನೇ ನಂಗೆ ವಿಷಯ ಎಲ್ಲ ತಿಳಿತು, ನನ್ನ ಮರ್ಯಾದೆ ಕಳಿಯೋಕ್ಕೆ ಅವ್ರು ಕರೆಸಿದ್ದು ಅಂತ. ಯಾಕಂದರೆ ಅದು ಶೂಟ್ ಆಗುತ್ತಲ್ಲ, ಒಳಗೆ ಹೋಗೋವರೆಗೂ ನಂದೇ ಬೋಣಿ ಅಂತ ಹೇಳಿರ್ತಾರೆ. ಒಳಗೆ ಹೋಗ್ತಿದ್ದಂಗೆ ಯಾರು ಹೇಳಿದ್ದು, ನಾವು ಸುದೀಪ್ ಅವ್ರದ್ದು ಫಸ್ಟ್ ಹಾಕೋದು, ಆಮೇಲೆ ನಿಮ್ದು ಹಾಕೋದು ಅಂತಾರೆ. ಅಂದರೆ ಕೊನೆಗೂ ಏನೋ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ ಬಿಡಿ, ನನಗೇನು ಅವ್ರು ದೊಡ್ಡ ಮನುಷ್ಯರು, ಯಾರ್ದಾರು ಹಾಕ್ಕೊಳ್ಳಿ ಅಂತ ಸುಮ್ಮನೆ ಹಾಕ್ತೀನಿ. ಆದರೆ ನಂದೊಬ್ಬಂದೇ ಫಸ್ಟ್ ಹಾಕ್ತಾರೆ, ಆಮೇಲೆ ಗುರುಜಿದ್ದು ಹಾಕ್ತಾರೆ. ಅದಕ್ಕೆ 15,000 ಫಾಲೋವರ್ಸ್ ಬರ್ತಾರೆ, 8 ಲಕ್ಷ ವ್ಯೂಸ್ ಬರುತ್ತೆ ಬರೀ 1 ದಿವಸ 2 ದಿವಸಕ್ಕೇ, ಫುಲ್ ಕ್ಲಿಕ್ ಆಗೋಗುತ್ತೆ. ಆದರೆ ಅವರು ನನಗೆ ಇಂಟರ್ವ್ಯೂ ಮಾಡಬೇಕಾದ್ರೆ ಒಂದೊಂದು ಆಚೆ ಏನು ಜನ ಆಡ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ಅವರು ನನಗೆ ಇಂಟರ್ವ್ಯೂ ಮಾಡ್ತಾರೆ. ಅಂದರೆ 125 ದೇಶ ಅಂತೀಯಲ್ಲ, 125 ದೇಶ ತೋರಿಸು ಅಂತಾರೆ. ನಾನು 125 ದೇಶದ್ದು ಅದು ಒತ್ತಿ ಹೇಳ್ತೀನಿ. ನಾನು ತೋರಿಸ್ತಾ ಇದ್ದೀನಲ್ಲ, ರೆಕಾರ್ಡ್ ಮಾಡಿ ನೀವು ಪ್ರೂಫ್ ಸಮೇತ ಹಾಕಬೇಕು ಅಂತ ಒತ್ತಿ ಹೇಳಿ, ಹಂಗೆ 5000 ನ್ಯೂಸ್ ಚಾನಲಲ್ಲಿ ಬಂದಿರೋದನ್ನು ಎಲ್ಲ ತೋರಿಸ್ತೀನಿ. ಹಂಗಾರೆ ಪಾಕಿಸ್ತಾನ ತೋರಿಸು ಅಂತಾರೆ, ಪಾಕಿಸ್ತಾನದ್ದು 4 ಚಾನಲ್ ತೋರಿಸ್ತೀನಿ, ಹಂಗೆ ಲಿಂಕು ಅವ್ರ ಮೊಬೈಲ್ಗೂ ಕಳಿಸ್ತೀನಿ. ಆಯಿತಾ? ಅಷ್ಟೆಲ್ಲ ಪ್ರೂಫ್ ಕೊಟ್ಟಿದ್ರು ನನ್ನ ಸುಳ್ಳ, ಮಳ್ಳ, ಕಳ್ಳ, ಆಮೇಲೆ ಜಾಸ್ತಿ ಹುಡುಗಿರ ವಿಷಯ ಕೆದಕ್ತಾ ಇದ್ದ.